ಅಯ್ಯೋ, ಅಕೌಂಟಲ್ಲಿ ಬರೀ 1500 ರೂಪಾಯಿ ಇದೆ. ಆಟೋನಲ್ಲಿ ಹೋದ್ರೆ ಕಷ್ಟ, ಬಸ್ನಲ್ಲೇ ಹೋಗ್ಬೇಕು. ಅಮ್ಮ ತಿಂಡಿ ಏನು? ಉಪ್ಪಿಟ್ಟು ಕಣೆ. ಉಪ್ಪಿಟ್ಟಾ? ಹೌದು, ಇದೇನ್ ಇವತ್ತು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಒಂದ್ ಬರ್ಡೇ ಪಾರ್ಟಿ ಇದೆ ಅಮ್ಮ, ಅಲ್ಲಿಗೆ ಹೋಗ್ಬೇಕು. ಮತ್ತೆ ಅದೇನೋ ಸ್ವಂತ ಕಂಪನಿ ಶುರು ಮಾಡ್ತೀನಿ ಅಂದಿದ್ಯಲ್ಲೇ? ಹೂನಮ್ಮ, ಹಂಗಂತ ಸುಮ್ನೆ ಕೂತಿದ್ರೆ ಆಗುತ್ತಾ ಹೇಳು? ಏನೋ ಒಂದ್ ಕೆಲ್ಸ ಮಾಡ್ಕೊಂಡು ಹೋಗ್ತಿರ್ಬೇಕು ಅಲ್ವಾ? ಬರ್ಡೇ ಪಾರ್ಟಿಗೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದೀನಿ ಅಮ್ಮ. ಇದೊಂದ್ ಪಾರ್ಟಿ ಚೆನ್ನಾಗ್ ಆಗ್ಬಿಟ್ರೆ ಸಾಕು, ಒಳ್ಳೆ ಲಾಭ ಸಿಗುತ್ತೆ. ಕಮಲಕ್ಕನ್ ಮಗ ಮುಕುಂದನ್ಗೆ ಹೇಳಿದೀನಿ ಅಮ್ಮ, ನಾನ್ ಬರೋವರ್ಗು ಸ್ವಲ್ಪ ಮ್ಯಾನೇಜ್ ಮಾಡ್ತಿರು ಅಂತ. ನಾನು ಬೇಗ ಹೋಗ್ಬೇಕು. ಇಂಥ ಪ್ರಾಜೆಕ್ಟ್ಗಳನ್ನ ಮ್ಯಾನೇಜ್ ಮಾಡೋದ್ ಕಲ್ತ್ಬಿಟ್ರೆ ಮುಂದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗುತ್ತೆ. ಓ, ಪ್ರಾಜೆಕ್ಟ್ ಅಂತೆ ಪ್ರಾಜೆಕ್ಟ್. ದೊಡ್ಡ ಹೆಸರು ಇಟ್ಕೊಂಡ ತಕ್ಷಣ ಜಾಸ್ತಿ ದುಡ್ಡು ಬರುತ್ತಾ ಮಗಳೇ? ಇಲ್ಲ, ದೊಡ್ಡ ದೊಡ್ಡ ಹೆಸರಿಂದ ಖಂಡಿತ ದುಡ್ಡು ಬರಲ್ಲ. ಆದ್ರೆ ಕೆಲ್ಸ ಅಂತ ಒಂದ್ ಮಾಡಿದ್ರೆ ಏನೋ ಒಂದ್ ಸಿಗುತ್ತೆ. ಏನು ಮಾಡ್ದೆ ಇನ್ನೊಬ್ರಿಗೆ ಚುಚ್ಚು ಮಾತಾಡ್ತಾ ಕುತ್ಕೊಂಡ್ರೆ ಅವಾಗೇನು ಬರಲ್ಲ. ಆಮೇಲೆ 3 ತಿಂಗಳು ಬಾಡ್ಗೆ ಹಾಗೆ ಉಳ್ಕೊಳ್ಳುತ್ತಷ್ಟೇ. ಸಕ್ಕರೆ ಹಾಕಮ್ಮ. ಓ, ಉಪ್ಪಿಟ್ಟಿಗೂ ಸಕ್ಕರೆ, ಕಾಫಿಗೂ ಸಕ್ಕರೆ, ಮನೇಲಿ ಏನಾದ್ರೂ ಸಿಹಿ ಮಾಡಿದ್ರೆ ಅದಕ್ಕೂ ಸಕ್ಕರೆ. ಸಕ್ಕರೆ ರೇಟ್ ಎಷ್ಟಾಗಿದೆ ಗೊತ್ತಾ? ಕೆಜಿಗೆ 52 ರೂಪಾಯಿ. ಹಾಕ್ತಿಯೋ ಇಲ್ವೋ? ದುಡಿಯೋರು ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಹೊಟ್ಟೆ ಅವ್ರೊಬ್ಬರದೇ ಅಲ್ಲ. ಹೀರಾ ಸಕ್ಕರೆ ಎಲ್ಲ ನೀವೇ ತಿಂದ್ರೆ ಬೇರೆಯವ್ರ ಹೊಟ್ಟೆಗೆ ಬರೀ ಉಪ್ಪೆ. ಹೌದೌದೌದು, ನೀನೇ ದುಡಿಯೋದು, ನೀನೇ ತರೋದು, ನೀನೇ ಸಕ್ಕರೆ ಜಾಸ್ತಿ ಹಾಕೊಂಡು ತಿಂದ್ರೆ ನಿನಗೇ ತೊಂದ್ರೆ ಅಲ್ವಾ? ಅದನ್ನೇ ಹೇಳಕ್ ಬಂದಿದ್ದು. ಹಂಗ ನೋಡಿದ್ರೆ ನೀನ್ ದುಡಿಯೋ ದುಡ್ಡಿಗೆ ಬರೋದು ಬರೀ ಉಪ್ಪು, ಸಕ್ಕರೆ ಅಲ್ಲ. ಕೇಳಿಸ್ಕೊಂಡ್ಯಾ ನಿನ್ ಗಂಡ ಆಡಿದ ಮಾತನ್ನ? ಯಾವಾಗ್ಲೂ ಅವ್ರನ್ನೇ ವಹಿಸ್ಕೊಂಡ್ ಬರ್ತೀಯ. ಈ ಮನೇಲಿ ತಿನ್ನಕ್ಕೂ ನೆಮ್ಮದಿ ಇಲ್ಲ. ಆರಾಧನಾ, ಅಯ್ಯೋ, ನನಗೇನ್ ಹೇಳ್ದೆ? ತಿನ್ಬೇಕಾದ್ರೂ ಕಾಟ ಕೊಡ್ತಾನೆ ಅಂತ ಹೇಳ್ಕೊಂಡು ಓಡಾಡಕ? ಬಂದ್ ತಿನ್ಕೋ. ನನ್ನ ಹೆಂಡತಿ, ನಿನ್ ಮಗಳಿಗೆ ಬಂದ್ ತಿನ್ಕೊಂಡು ಹೋಗ ಕೇಳು. ಇಷ್ಟು ಕೋಪ ಈಗ್ಲೇ? ಇದನ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ಬಿಡ್ಬೇಕು. ದಿಶಾ, ಏನ್ ಮಾಡ್ತಿದ್ಯೆ? ಮರ್ತೋದ್ಯಾ? ಇವತ್ ರಾಜ್ ಬರ್ತ್ಡೇ. ಓಹೋ, ಗಿಫ್ಟಾ ರಾಜ್ಗ? ವೆರಿ ಗುಡ್ ವೆರಿ ಗುಡ್. ನಿನಗೂ ಬುದ್ಧಿ ಇದೆ ಕಣೆ. ಹೀಗೆ ಗಿಫ್ಟ್ ಕೊಡ್ತಾ ಕೊಡ್ತಾ ರಾಜ್ ನಿನ್ ಹಿಂದೆ ಮುಂದೆ ಓಡಾಡೋ ತರ ಮಾಡ್ಕೋ. ಅವಾಗ ಈ ಆಸ್ತಿ ಎಲ್ಲ ನಮ್ದೇ ಆಗುತ್ತೆ. ಪ್ರತಿಯೊಂದ್ ಮನೇಲೂ ನಿಂತರ ಒಂದ್ ಕ್ಯಾರೆಕ್ಟರ್ ಇರುತ್ತಲ್ವಾ? ಗಿಫ್ಟಿಗೂ ಆಸ್ತಿಗೂ ಏನಮ್ಮ ಸಂಬಂಧ? ಅಯ್ಯೋ, ಪೆದ್ದ ಮುಂದೆ ನಿನ್ಗೇನು ಅರ್ಥ ಆಗಲ್ಲ. ಸುಮ್ನೆ ನಾನ್ ಹೇಳ್ದಷ್ಟು ಮಾಡು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಅದ್ ಸರಿ, ಏನ್ ಗಿಫ್ಟು? ನೋಡ್ಲಿಲ್ವಾ? ಕ್ಯಾಪ್ ಕೊಡ್ತಾ ಇದೀನಿ. ಅಲ್ಲ ಕಣೆ, ಅವನೇನ್ LKG UKG ಮಗುನ ಕ್ಯಾಪ್ ಕೊಡಕ್ಕೆ? ಗಿಫ್ಟ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ರಿಟರ್ನ್ ಗಿಫ್ಟ್ ಆಗಿ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ದೆ ಅವನೊಂದ್ ಹಾರ್ಟ್ನೇ ನಿನಗೆ ಕೊಟ್ಬಿಡ್ಬೇಕು. ಅದ್ ಬಿಟ್ಟು ಟೋಪಿ ಹಾಕಕ್ ಹೋಗ್ತಿದ್ಯಾ? ಇದು ಟೋಪಿ ಅಲ್ಲ, ಕ್ಯಾಪ್. ಅಮ್ಮ, ಏನೇ ಇದು? ಅಟ್ಲೀಸ್ಟ್ ಒಂದ್ ಚಿನ್ನದ ಬ್ರೇಸ್ಲೆಟ್ ಆದ್ರೂ ಕೊಡ್ಬೇಕು ಕಣೆ. ರಾಜ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಅವ್ನು ನನ್ ಫ್ರೆಂಡು, ನನ್ಕಿನ್ನ ನಿಂಗ್ ಚೆನ್ನಾಗ್ ಗೊತ್ತಾ? ಫ್ರೆಂಡಾ? ಅಯ್ಯೋ, ಸುಮ್ನೆ ವಾದ ಮಾಡ್ಬೇಡ ನೀನು. ಹೋಗ್ಬಿಟ್ಟು ರಾಜಿಗೆ ಸೂಟ್ ಆಗೋ ತರ ಒಳ್ಳೆ ಚಿನ್ನದ ಬ್ರೇಸ್ಲೆಟ್ ಪರ್ಚೇಸ್ ಮಾಡ್ಕೊಂಬ. ಅದಕ್ಕೆ ಎಷ್ಟು ದುಡ್ಡಾದ್ರೂ ನಾನ್ ಕೊಡ್ತೀನಿ. ಹೋಗು. ಏನೇಮ್ಮ, ಸುಮ್ನೆ ಹೋಗೆ. ಕ್ಯಾಪ್ ಅಂತೆ, ಕ್ಯಾಪ್. ಹಾಯ್ ಬ್ರೋ, ಫಸ್ಟ್ ಡೇ ಆಫೀಸಲ್ಲಿ ಇದೆ ಅಂತ ಗೊತ್ತಾಯ್ತು. ಏನ್ ಫುಲ್ ಕೆಲ್ಸನಾ? ಜೋಕ್ ಮಾಡ್ಬೇಡವಾ, ಇನ್ನು ಕಾಯ್ತಾ ಇದೀನಿ. ಡ್ಯಾಡ್ ಬೇರೆ ಇನ್ನೂ ಬಂದಿಲ್ಲ, ನರ್ವಸ್ ಆಗ್ತಿದೆ ಮಗ. ಹ್ಯಾಪಿ ಬರ್ತ್ಡೇ ಬ್ರೋ, ಕಂಗ್ರಾಚುಲೇಷನ್ಸ್. ಆಯ್ತಾಯ್ತು, ಥ್ಯಾಂಕ್ ಯು. ಏಯ್, ನಿನ್ನ ಆಫೀಸಲ್ಲಿ ಒಂದ್ಸಲ ಕೂತ್ಕೋಬೇಕು ಕಣ.
ಹಾಗೆ ನೀನ್ ಹೇಗ್ ಕೆಲಸ ಮಾಡ್ತೀಯ ಅಂತ ಒಂದ್ಸಲ ನೋಡ್ಬೇಕು. ಏಯ್ ವಿಡಿಯೋ ಕಾಲ್ ಮಾಡ್ಲಾ? ಯಾಕೆ? ಏಯ್ ನೀನು ಶರ್ಟು ಪ್ಯಾಂಟು ಟೈ ಎಲ್ಲ ಹಾಕೊಂಡಿರ್ತೀಯ ಕಣೋ, ಒಂದ್ಸಲ ನೋಡ್ಬೇಕು ಪ್ಲೀಸ್ ಕಣೋ. ಸಿಗ್ತೀನಿ ಕಣ, ಸಿಗ್ತೀನಿ. ದೇವ್ರೆ, ಇವತ್ತೊಂದು ಫಂಕ್ಷನ್ಗೆ ಡೆಕೋರೇಷನ್ ಮಾಡಿಸ್ಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ. ಫಂಕ್ಷನ್ ಚೆನ್ನಾಗಿ ನಡೆದು ನಾನು ಮಾಡಿಸಿರೋ ಡೆಕೋರೇಷನ್ ಕಸ್ಟಮರ್ಗೆ ಇಷ್ಟ ಆದರೆ ಸಾಕಪ್ಪ. ಹಲೋ, ಯಾಕೆ ಏನಾಯ್ತು? ನಾನು ಈಗಲೇ ಬರ್ತೀನಿ. ಹಾ ಸರ್, ನೀವೇನ್ ಇಲ್ಲಿ? ಡ್ಯಾಡ್ನ ಮೀಟ್ ಮಾಡೋಣ ಅಂತ ಬಂದೆ. ಅವ್ರು ಇನ್ನೂ ಬಂದಿಲ್ವಾ? ಅವರೇ ಬಂದ್ರು ಅಂತ ಅನ್ಕೊಂಡೆ. ಸರ್, ಧರ್ಮೇಂದ್ರ ಸರ್ ಇವತ್ತು ಇಲ್ಲಿಗೆ ಬರ್ತಿದಾರಾ? ಇವತ್ ಬರ್ತಿದಾರ ಅಂದ್ರೆ ಏನ್ ಅರ್ಥ? ಡೈಲಿ ಇಲ್ಲಿಗೆ ಅಲ್ವಾ ಬರೋದು? ಮೊದಲು ಈ ಆಫೀಸಿಗೆ ಬರ್ತಾ ಇದ್ರು. ಇವಾಗ ಅವ್ರ ಆಫೀಸ್ ಹೊಸ ಬಿಲ್ಡಿಂಗ್ ಶಿಫ್ಟ್ ಆಗಿದೆ. ಇವಾಗ ಇಲ್ಲಿ ಬರೀ ಅಡ್ಮಿನ್ ಮತ್ತು ಸ್ಟಾಫ್ ಮಾತ್ರ ಇದ್ದೀವಿ. ಆಫೀಸ್ ಶಿಫ್ಟ್ ಆಗಿದ್ಯಾ? ಹ್ಞೂ ಸರ್, ಆಗ್ಲೇ 1 ವರ್ಷ ಆಯ್ತು. ನಿಮ್ಗೆ ಗೊತ್ತಿಲ್ವಾ? ಆ, ಗೊತ್ತಿದೆ, ಆದ್ರೆ ಡ್ಯಾಡ್ ಡೈಲಿ ಇಲ್ಲೇ ಬರ್ತಾರಂತ ಅನ್ಕೊಂಡಿದ್ದೆ. ಇವತ್ತು ಇಲ್ಲೇ ಬರ್ತೀನಿ ಅಂತ ಅಂದಂಗಿತ್ತು. ಇಲ್ಲ ಸರ್, ಧರ್ಮ ಸರ್ ಆಡಿಟಿಂಗ್ ಇದ್ದಾಗ ಮಾತ್ರ ಇಲ್ಲಿಗೆ ಬರ್ತಾರೆ. ಬೇರೆ ದಿನ ಅವ್ರ ಹೊಸ ಆಫೀಸಲ್ಲೇ ಇರ್ತಾರೆ. ಒಂದ್ಸರಿ ಯಾವ್ದಕ್ಕೂ ಕಾಲ್ ಮಾಡ್ಲಾ ಸರ್? ಓ ಶಿಟ್. ಸರ್, ಹೊಸ ಆಫೀಸ್ ಲೊಕೇಶನ್ ಸಿಗ್ಬೋದಾ?
ಅಣ್ಣ ನಾನು ಬರ್ಡೇ ಪಾರ್ಟಿಗೆ ಡೆಕೋರೇಷನ್ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಡೆಕೋರೇಷನ್ ಬರ್ತೀನಿ ಅಂದವರು ಕೈ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಕೆಲವೊಂದು ವಸ್ತುಗಳು ಸಾಲ್ವಾಗ್ಬೇಕಿತ್ತು. ನಾನು ಆಮೇಲೆ ಬಂದು ಪೇ ಮಾಡ್ತೀನಿ ಅಣ್ಣ. ಇಲ್ಲಮ್ಮ, ಸಾಲ ಎಲ್ಲ ಕೊಡಲ್ಲ. ಅಣ್ಣ ನನ್ ಪಾರ್ಟ್ನರ್ ಬೇರೆ ಇಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅಡ್ವಾನ್ಸ್ ಕೂಡ ತಗೊಂಡಿಲ್ಲ ಅಣ್ಣ. ಇವಾಗ ನನ್ ವಸ್ತುಗಳನ್ನ ಸಾಲ್ವಾಗಿ ಕೊಡಿ, ಆಮೇಲೆ ಬಂದು ದುಡ್ಡು ಕೊಟ್ಬಿಡ್ತೀನಿ. ಇಲ್ಲಮ್ಮ, ನೀವ್ಯಾರು ಅಂತ ಗೊತ್ತಿಲ್ಲ, ಕೊಡಲ್ಲ. ದುಡ್ಡಿಲ್ದೆ ಯಾರು ವಸ್ತು ಕೊಡಲ್ಲ ಅಂತಿದ್ದಾರೆ. ಡೆಕೋರೇಟ್ ಮಾಡೋರು ಅಡ್ವಾನ್ಸ್ ಕೊಡದೇ ಇದ್ರೆ ಮಾಡಲ್ಲ ಅಂತಿದ್ದಾರೆ. ನನ್ ಕೈಲಿ ನಯಾ ಪೈಸೆ ದುಡ್ಡಿಲ್ಲ, ಏನ್ ಮಾಡ್ಲಿ? ಇಷ್ಟು ದೊಡ್ಡ ಆಫೀಸಾ? ಡ್ಯಾಡ್ ಯಾವಾಗ ಕಟ್ಟಿದ್ರು? ನನ್ಗೆ ಗೊತ್ತಾಗ್ಲೇ ಇಲ್ಲ. ಡ್ಯಾಡ್ ಖಂಡಿತ ಕೋಪ ಮಾಡ್ಕೊಂಡಿರ್ತಾರೆ. ಶಿಟ್ ಮ್ಯಾನ್. ಏನಾ ಏನು ಇಲ್ಲಿ? ಆಗ್ಲಿಂದ ಕಾಯ್ತಾ ಇದೀವಿ. ಆಫೀಸಲ್ಲಿ ಇದ್ದೀನಿ ಅಂದೆ, ಇವಾಗ ಬರದಾ? ಅಲ್ಲಪ್ಪ, ಆಫೀಸಿಗೆ ಲೇಟ್ ಆಗಿ ಬರ್ಬಹುದಾ ಅಥವಾ ಬಾಸಿಗೆ ಮಾತ್ರ ಸ್ಪೆಷಲ್ ಪರ್ಮಿಷನ್? ನೀನೇನೇ ಮಾಡ್ತಿದ್ಯಾ ಮೇಘ ಇಲ್ಲಿ? ನೀವೆಲ್ಲ ಏನ್ರೋ ಮಾಡ್ತಿದ್ದೀರಾ ಇಲ್ಲಿ? ಅಲ್ಲಪ್ಪ ಬರ್ಡೇ ಬಾಯ್, ನೀನ್ ಕಾಲ್ ಪಿಕ್ ಮಾಡ್ಲಿಲ್ವಲ್ಲ? ನಿಮ್ ಭಾವನ್ ಸಾಲ್ವ್ ಮಾಡಿದ್ವಿ, ಅವ್ರು ನೀವ್ ಇಲ್ಲಿದ್ದೀರಾ ಅಂತ ಹೇಳಿದ್ರು ಬಂದ್ಬಿಟ್ವಿ. ತುಂಬಾ ಮೆಸ್ಅಪ್ ಆಗ್ಬಿಟ್ಟಿದೆ ಕಣ್ರೋ. ನಾನು ಅರ್ಜೆಂಟ್ ಆಗಿ ಹೋಗಿ ಡ್ಯಾಡ್ ನ ಮೀಟ್ ಮಾಡ್ಬೇಕು. ಬ್ರೋ ಹೇಗೋ ಲೇಟ್ ಆಗಿದೆ, ಸುಮ್ನೆ ಬಾರೋ. ನೋಡ, ಈಗ ಹೋದ್ರು ಸುಮ್ನೆ ಬೈಸ್ಕೋತಿಯಾ? ಅದ್ರ ಬದಲು ನಮ್ ಜೊತೆ ಬಂದ್ ಚಿಲ್ ಮಾಡು. ಹೌದು, ಬಾರೋ ಬಾರೋ. ಬೆಳಿಗ್ಗೆ 9 ಗಂಟೆ ಒಳಗೆ ಆಫೀಸ್ ನಲ್ಲಿ ಇರಬೇಕು. ಚಿಲ್ಲ ಅಂದ್ರೆ ಈ ಹಿಂದೆ ಎಂದೂ ನೋಡದೆ ಇರೋ ಧರ್ಮೇಂದ್ರನ ನೋಡ್ತೀನಿ. ಇಷ್ಟೊತ್ತು ಎಲ್ಲಿದ್ಯೋ? ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಮಾವ ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದಾರೆ ಗೊತ್ತಾ? ಇಲ್ಲ, ಈಗ ಒಳಗಡೆ ಹೋಗೋಣ ಅಂತಾನೆ ಇದ್ದೆ. ಈಗ ಹೋಗಿ ಏನ್ ಮಾಡ್ತೀಯ ನೀನು? ಈಗ ನೀನ್ ಅಲ್ಲಿಗೆ ಹೋದ್ರು ಅವ್ರು ನಿನ್ನನ್ನ ಖಂಡಿತವಾಗ್ಲೂ ಬೈತಾರೆ. ಇಟ್ಸ್ ಆಲ್ರೆಡಿ ಲೇಟ್ ಮ್ಯಾನ್. ನೀನು ಯೋಚನೆ ಮಾಡಬೇಡ, ನಾನು ಇದೀನಲ್ಲ, ನಾನು ಎಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ. ನೋಡ, ಜೀವನದಲ್ಲಿ ಕೆಲಸ ಮಾಡೋದು ಇದ್ದಿದ್ದೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ ಫ್ರೆಂಡ್ಸು ನಿನಗೋಸ್ಕರ ಆಫೀಸ್ ತನಕ ನೀನು ಹುಡ್ಕೊಂಬಂದಿದ್ದಾರೆ ಕಣೋ. ಇಟ್ಸ್ ಯುವರ್ ಬರ್ಡೇ ಟುಡೇ. ಗೋ ಮ್ಯಾನ್, ಗೋ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್. ಏನ್ ಅನ್ನಲ್ಲ ತಾನೆ? ಅಯ್ಯೋ, ಅಂದೇ ಇರ್ತಾರ. ಅವ್ರು ಏನ್ ಹೇಳ್ತಾರೆ ಅಂತ ನನಗ್ ಗೊತ್ತಿಲ್ವಾ? ನಾ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಗೋ. ಅಲ್ಲ, ಅದು ಅಪ್ಪ. He said he'll manage, right? Come bro, ಕೊರಿಬೇಡ. ಕರ್ಕೊಂಡೋಗಿ. ಹಲೋ ಸರ್. ಹೌದು ಸರ್. ಎಸ್ ಸರ್, ನಾನು ಮಸ್ತಲ್ಲಿ ಇದ್ದೀನಿ ಸರ್. ಆ ಅಕ್ಯೂಸ್ ಸುಶಾಂತ್ ರಾಜು ಇವಾಗ ತಾನೇ ಆಫೀಸಿಂದ ಹೊರಟ್ರು ಸರ್.
ಸರ್ ಇದ್ರ ಮೇಲೆ ಒಂದು 12,000 ದುಡ್ಡು ಬೇಕಿತ್ತು, ತುಂಬಾ ಅರ್ಜೆಂಟ್ ಇದೆ ಸರ್. ಮ್ಯಾಕ್ಸಿಮಮ್ ಅಂದ್ರೆ 5,000 ಸಿಗುತ್ತೆ ಅಷ್ಟೇ. ಸರ್ ತುಂಬಾ ತೊಂದ್ರೆಯಲ್ಲಿ ಇದ್ದೀನಿ ಸರ್, ದಯವಿಟ್ಟು ಇಲ್ಲ ಅನ್ಬಿಡಿ. ಹಡ ಇಡ್ತಾ ಇದೀರಾ ಅಂದ್ರೆ ತೊಂದ್ರೆಲಿ ಇದ್ರಿ ಅಂತಾನೆ ಅರ್ಥ. 5,000 ಮೇಲೆ ಏನು ಕೊಡಕ್ಕಾಗಲ್ಲ. ಓಕೆ ವೆಲ್, ಈಗ ಇದಿಷ್ಟು ಈ ಪ್ರಾಜೆಕ್ಟ್ ಡೀಟೇಲ್ಸ್ ಅಲ್ವಾ? ಎಸ್ ಸರ್. ಓಕೆ, ಸಾರಿ, ನನಗೆ ಒಂದು ಅರ್ಧ ಗಂಟೆ ಒಂದು ಶಾರ್ಟ್ ಬ್ರೇಕ್ ಬೇಕು, ಮತ್ತೆ ಸಿಗೋಣ. ಓಕೆ ಸರ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್. ಅವ್ರು ಬೆಳಗ್ಗೆನೆ ಎದ್ದೋದ್ರಲ್ಲ? ನಿಮ್ ಚೇಂಬರ್ ಅಲ್ಲಿ ಕಾಯ್ತಿದ್ದಾನಂತೆ ಮಾವ. ಸುಶಾಂತ್ ಇಲ್ಲಿ? ಅದು ನೀವು ಕೋಪ ಮಾಡ್ಕೋಬಾರ್ದು. ಪರವಾಗಿಲ್ಲ, ಹೇಳಿ. ಅದು ಸುಶಾಂತ್ ಅವ್ರ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದನ್ನ ನೋಡ್ದೆ. ಆಫೀಸಲ್ಲೇ ಇರ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿ ಅಂತ ಹೇಳ್ದ. ನಾನು ಮಾವ ಕೋಪ ಮಾಡ್ಕೋತಾರೆ ಅಂತ ಹೇಳ್ದೆ. ಗೊತ್ತಾಯ್ತು ಬಿಡಿ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ಆಫೀಸ್ ಹೋಗಿದ್ದೀನಿ ಅಂತ ಸುಳ್ಳು ಬೇರೆ ಹೇಳಿದಾನೆ. ಅವನೆಲ್ಲಿದ್ದಾನೆ ನನಗೆ ಬೇಕಾಗಿಲ್ಲ. ಅವನೆಲ್ಲೇ ಇದ್ರು ಇನ್ನು ಅರ್ಧ ಗಂಟೆನಲ್ಲಿ ಆಫೀಸ್ನಲ್ಲಿ ಇರಬೇಕು. ಹೇಳ್ಬಿಡಿ ಅವನಿಗೆ. ಅರ್ಧ ಗಂಟೆಲಿ ಅವನು ಬರಲ್ಲ. ಅಧಿಕಾರ ನಮ್ ಕೈ ತಪ್ಪಲ್ಲ. ಈ ಕುರ್ಚಿ ನಮ್ದೆ. ಸರಿ ಸರ್, ಕೊಡಿ. ಸಾಕ್ ಸುಮ್ನಿರ ಬ್ರೋ. ಇವೆಲ್ಲ ಕತ್ಕೊಂಡ್ಬಂದಿರೋ ಕೋರ್ಟ್ಸ್ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅದೇನೋ ಹೇಳಿದಲ್ಲ, 90% ಪ್ರಯತ್ನ 10% ಅದೃಷ್ಟ ಅಂತ. ಯಾವನೋ ಹೇಳಿದ್ದು? ಕರ್ಕೊಂಬ ನನ್ನ ಹತ್ರ. ಇವತ್ತು ನಾನು ಏನ್ ಪ್ರಯತ್ನ ಪಟ್ಟಿಲ್ಲ ಹೇಳು? ಮನೇಲಿ ಇರೋ ಬರೋ ಅಲಾರ್ಮ್ ಎಲ್ಲ ಇಟ್ಟು ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋದ್ರೆ ಅದ್ ನೋಡ್ರೆ ನಮ್ಮ ಆಫೀಸ್ ಎಲ್ಲ ಅಂತಾರೆ. ನಗ್ಬೇಡ್ವೆ. ಇಂಥ ಬ್ಯಾಡ್ಲಕ್ಕೆ ಎಲ್ಲಾರ ಕೇಳಿದೀರಾ? ಅದೇನೋ ಹೇಳಿದ್ರಲ್ಲ, ಪ್ರಯತ್ನ ಪಟ್ರೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ. ಹೇಳ್ರಪ್ಪ. ಬ್ರೋ, ನೀನು ತಪ್ಪಾಗಿರೋ ವಿಷಯ ತಿಳ್ಕೊಂಡಿದ್ಯಾ. ಆಕ್ಚುಲ್ ವಿಷಯ ಏನ್ ಗೊತ್ತಾ, ನಮ್ಗೆ ಯಾವ್ದಾದ್ರು ಕೆಲ್ಸದಲ್ಲಿ ಸಕ್ಸಸ್ ಸಿಗ್ಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕು, ಕೆಲ್ಸ ಶುರು ಮಾಡ್ಬೇಕು. ನೀನ್ ಹೋಗೇ ಇಲ್ವಲ್ಲ, ಕೆಲ್ಸ ಶುರು ಮಾಡೇ ಇಲ್ವಲ್ಲ, ಮತ್ತೆ ತಲೆ ಕೆಡಿಸ್ಕೋತೀಯಾ ಅಲ್ವೇನೋ? ಹೌದು ಬ್ರೋ. ಬ್ರೋ, ನಿನ್ ಪರಿಸ್ಥಿತಿ ಏನಿದೆ ಅಂತ ನನಗೆ ಗೊತ್ತು, ಅದಕ್ಕೆ ನಗಿಸ್ತಾ ಇರೋದು. ಪರಿಸ್ಥಿತಿನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಎಲ್ರು ನಗ ನಿಲ್ಸಿ. ಯಾಕೋ, ಏನಾಯ್ತು? ಪ್ರತಿ ಸತಿ ನನಗೆ ಯಾಕೆ ಈ ಥರ ಆಗತ್ತೆ? ನಾನು ಏನೋ ಮಾಡ್ಬೇಕಂತ ಹೋಗ್ತೀನಿ, ಅದು ನನಗೆ ಬ್ಯಾಕ್ ಫೈರ್ ಆಗತ್ತೆ. ಇದನ್ನ ಅರ್ಥ ಮಾಡಿಸ್ಬೇಕಂದ್ರೆ ಡ್ಯಾಡ್ ಹತ್ರ ಹೋಗ್ತೀನಿ, ಅಲ್ಲಿ ಇನ್ನೇನೋ ಅಡ್ವರ್ಟ್ ಆಗುತ್ತೆ. ಇವತ್ತು ಹಳೆ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಡು ಅಪ್ಪನ್ನ ಇಂಪ್ರೆಸ್ ಮಾಡೋಣ ಅನ್ಕೊಂಡೆ. ಒಳ್ಳೆ ಮಗನ ತರ ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೂ ಹೋದೆ. ಪ್ರತಿ ಸರಿ ತರ ಈ ಸರಿನೂ ಸಿಚುವೇಶನ್ ನನ್ನ ಹತ್ರ ಆಟ ಆಡ್ತೀನಿ. ಬೇಜಾರಾಗ್ಬೇಡ ಬ್ರೋ, ಈ ತರ ಎಲ್ಲ ನಮಗೂ ಆಗತ್ತೆ. ನೋಡಿಲಿ, ನಾವೆಲ್ಲ ಪಾರ್ಟಿ ಮಾಡ್ತಿಲ್ವಾ? ಫ್ರೆಂಡ್ಸ್ ಇರೋದ್ ಯಾಕೆ ಹೇಳು? ನಾವೆಲ್ಲ ನಿನ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತೀವಿ. ಬರುವಾಗ ಬೇಜಾರಲ್ಲಿ ಬಂದಿದ್ಯಾ,
ಆದರೆ ಹೋಗುವಾಗಂತೂ ಬೇಜಾರಲ್ಲಿ ಹೋಗಕ್ಕೆ ನಾವು ಬಿಡಲ್ಲ. ನಂಗೆ ಲೈಫಲ್ಲಿ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ಫ್ರೆಂಡ್ಸ್ ಯಾವತ್ತಿದ್ರು ಫ್ರೆಂಡ್ಸೇ. ನೋಡೆ, ನನ್ಗೆ ವಯಸ್ಸಾಗಿ 70 ವರ್ಷ ಬರ್ಡೇಗೂ ನೀನು ನನ್ನ ಜೊತೆ ಇರಬೇಕು. ಪ್ರಾಮಿಸ್? ಪ್ರಾಮಿಸ್. ಪ್ರಾಮಿಸ್? ಪ್ರಾಮಿಸ್. ಫಂಕ್ಷನ್ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ವಹಿಸ್ಕೊಂಡು ಒಂದ್ ಫ್ರೇಮು ಟೇಬಲ್ ತಂದಿದ್ಯಾನ ಆಟ ಆಡ್ತಿದ್ಯಾ ನೀನೀಗ? ಇಲ್ಲ ಸರ್, ನಾವು ಮೋಸ ಮಾಡೋರಲ್ಲ. ಇನ್ನೇನ್ ಡೆಕೋರೇಷನ್ ಮುಗಿಸ್ಬಿಡ್ತೀವಿ ಸರ್. ಯಾವಾಗ ಮುಗಿಸ್ತೀಯಾ? ಅಲ್ಲೂ ತೋರಿಸ್ಬಿಡ್ತೀನಿ ನನ್ನ ಮಗನೇ. ಮಾಡು, ಯಾವಾಗ ಮಾಡ್ತೀಯಾ? ಇಲ್ಲ ಸರ್, ಖಂಡಿತ ಲೇಟ್ ಆಗಲ್ಲ ಸರ್. ನಮ್ಮ ಆರೋದ್ ಡೆಕೋರೇಷನ್ ಐಟಮ್ ತರಕ್ ಹೋಗಿದ್ದಾಳೆ. ಅವ್ಳು ಬಂದಿದ ತಕ್ಷಣ ಡೆಕೋರೇಷನ್ ಮುಗಿಸ್ಬಿಡ್ತೀವಿ ಸರ್. ಅಲ್ಲೂ ತೋರಿಸ್ಬಿಡ್ತೀನಿ ನನ್ನ ಮಗನೇ. ಸರ್ ಸರ್ ಪ್ಲೀಸ್ ಸರ್, ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಯಾವಾಗಮ್ಮ ಮಾಡೋದು? ಸರ್, ಮಾತಕ್ ತಪ್ಪೋರಲ್ಲ ನಾವು, ಆದಷ್ಟು ಬೇಗ ನಿಮ್ ಕೆಲಸ ಮುಗಿಸ್ಕೊಡ್ತೀವಿ. ಬರೀ ಡೆಕೋರೇಷನ್ ಕೊಟ್ಟಿದ್ದಕ್ಕೆ ಈ ತರ ಇನ್ ಪೂರ್ತಿ ಪಾರ್ಟಿ ಇನ್ಚಾರ್ಜ್ ಕೊಟ್ಟಿದ್ರೆ ನನ್ ಮರ್ಯಾದೆ ಕಳೆದು ಬಿಡ್ತಾ ಇದ್ರಿ. ಸರ್, ಐ ಆಮ್ ರಿಯಲಿ ಸಾರಿ ಸರ್. ನಿಮ್ ಫಂಕ್ಷನ್ ಹಾಳ್ ಮಾಡ್ಬೇಕು ಅನ್ನೋದು ಖಂಡಿತ ನನ್ನ ಉದ್ದೇಶ ಅಲ್ಲ ಸರ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರೊಬ್ರು ಕೈ ಕೊಟ್ಬಿಟ್ರು. ನೋಡಿ ಸರ್, ಇವಾಗೇನು ನಿಮಗ್ ಡೆಕೋರೇಷನ್ ಆಗ್ಬೇಕು ಅಷ್ಟೇ ಅಲ್ವಾ? ಅರ್ಧ ಗಂಟೆ ಟೈಮ್ ಕೊಡಿ, ಅಷ್ಟೇ ಸಾಕು ಸರ್. ನಾವಿಬ್ರು ಮುಗಿಸ್ಕೊಟ್ಬಿಡ್ತೀವಿ ಬೇಗ. ಹೇಗಮ್ಮ ಅರ್ಧ ಗಂಟೆ ಕೆಲಸ ಕಂಪ್ಲೀಟ್ ಮಾಡ್ತೀಯಾ? ಏನೋ ಹೊಸ ಹುಡುಗಿ ಅಂತ ಕೆಲಸ ಕೊಟ್ರೆ ಹೀಗೆ ಮಾಡೋದು? ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ನನ್ ಮರ್ಯಾದೆ ಹೋಗ್ತಾ ಇದೆ. ಆ ಜವಾಬ್ದಾರಿ ನಮಗ್ ಬಿಟ್ಬಿಡಿ ಸರ್. ನಾವ್ ರೆಡಿ ಮಾಡ್ತೀವಿ ಅಂತ ಹೇಳ್ತಿದೀವಲ್ವಾ? ಪ್ಲೀಸ್ ಸರ್, ಅರ್ಧ ಗಂಟೆ ಅಷ್ಟೇ ಸಾಕು. ಅರ್ಧ ಗಂಟೆ ಆಗ್ತಿದ್ದಂಗೆ ನೋಡಿ ಸರ್, ನಿಮಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ. ಅರ್ಧ ಗಂಟೆ ಮೇಲೆ 1 ನಿಮಿಷನೂ ಹೆಚ್ಚಿಗೆ ಕೊಡಲ್ಲ. ಬಂದವ್ರ ಮುಂದೆ ನನ್ ಮರ್ಯಾದೆ ಉಳಿಬೇಕಷ್ಟೇ. ಸಾರಿ ಮುಕುಂದ. ಪರವಾಗಿಲ್ಲ ಆರಾಧ್ನ, ಅವಮಾನ ಆಯ್ತು ಅಂತ ಹತ್ಕೊಂಡು ಕುತ್ಕೊಳ್ಳೋ ಟೈಮ್ ಅಲ್ಲ ಇದು. ನಡಿ ನಡಿ, ಕೆಲಸ ಮಾಡೋಣ. ಅರ್ಧ ಗಂಟೆ ಹೋಗಿ 1.5 ಗಂಟೆ ಆಯ್ತು. ನನಗೆ ಗೊತ್ತಿತ್ತು ಇವನು ಹೀಗೆ ಏನೋ ಮಾಡ್ತಾನೆ ಅಂತೇಳಿ. ಆದರೂ ನಂಬಿದೆ, ಬೆಳಗ್ಗೆ ಬೇಗ ಹೋಗಿದ್ದಾನಲ್ಲ ಅಂತೇಳಿ. ಅದೇ ಇಲ್ಲಿ ಬಂದು ನೋಡಿದ್ರೆ ಮತ್ತೆ ಅದೇ ಹಳೆ ಚಾಳಿ. ಇವನು ಉದ್ಧಾರ ಆಗೋದಿಲ್ಲ. ಭಾವ, ನನ್ನ ಮನೆಗೆ ಈಗಲೇ ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಅವ್ನು ಮನೇಲೇ ಇರ್ಬೋದು. ಮನೆಯಲ್ಲಿ ಯಾಕೆ ಇರ್ತಾನ್ರಿ? ಹೋಗಿಲ್ಲ ಪಬ್ಬಲ್ಲಿ ಹುಡುಕಿ, ಅಲ್ಲಿ ಸಿಗ್ತಾನೆ. ಅಪ್ಪ, ಏನಮ್ಮ? ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಇನ್ಸ್ಪೆಕ್ಟರ್ಗೆ ರಾಜ್ ಇರೋ ಜಾಗ ಗೊತ್ತಾಗಿದೆ. ಅವರು ರಾಜ್ನ ಅರೆಸ್ಟ್ ಮಾಡಕ್ ಹೋಗ್ತಿದ್ದಾರೆ. ಭಾವ, ಈಗ ಮೂರ್ತಿ, ಇದೆಲ್ಲ ಹೇಗ್ ಸಾಧ್ಯಮ್ಮ? ಇದು ನಿನ್ ಕಾರು, ಇದು ರಾಜ್ ಕಾರ್. ಇಬ್ರು ಪಬ್ಬಿಂದ ಒಂದೇ ಸತಿ ಹೊರಟ್ರಿ. ನೀನ್ ನಿನ್ ಕಾರಲ್ಲಿ, ರಾಜ್ ಕಾರಲ್ಲಿ. ಭಾವ, ನಿಮ್ ಹೊಸ ಕಾರ್ ಚೆನ್ನಾಗಿದೆ, ನಾನು ಒಂದ್ಸತಿ ಓಡಿಸ್ ನೋಡ್ತೀನಿ ಅಂತ ಕೇಳ್ ತಗೊಂಡ. ಹೊಸ ಗ್ಯಾಜೆಟ್ಸ್ ಏನೇ ಬಂದ್ರು ಯೂಸ್ ಮಾಡೋ ಅಭ್ಯಾಸ ಅವಂದೆ. ಅದೇ ಇವತ್ ನಿನ್ನ ಕಾಪಾಡಿರೋದು. ನೀವಿಬ್ರು ಪಬ್ಬಿಂದ ಹೊರಟಾಗ CCTV ರೆಕಾರ್ಡ್ ಆಗಿದೆ. ಹಾಗೆ ನೀವಿಬ್ರು ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ರೆಕಾರ್ಡ್ ಆಗಿದೆ. ಆದ್ರೆ ಪೊಲೀಸ್ ಅವ್ರ ಕೈಗೆ ಪಬ್ ಹತ್ರ ರೆಕಾರ್ಡ್ ಆಗಿರೋದು ಮಾತ್ರ ಸಿಗುತ್ತೆ. ಪಬ್ ಮುಂದೆ ತನ್ ಕಾರ್ ಹತ್ತಿರೋದು ರಾಜ್, ಆಕ್ಸಿಡೆಂಟ್ ಆಗಿರೋದು ರಾಜ್ ಕಾರ್. ಅಂದ್ಮೇಲೆ
ಆಕ್ಸಿಡೆಂಟ್ ಮಾಡಿರೋದು ರಾಜ್ ಅಂತಾನೆ ಆಗುತ್ತೆ ಅಲ್ವಾ? ವಾವ್, ಜಸ್ಟ್ ವಾವ್, ಈ ನರೇಟಿವ್. ಆದ್ರೂ ಪೊಲೀಸ್ ಅವ್ರು ಇದನ್ನೆಲ್ಲ ನಂಬ್ತಾರ? ನೀನ್ ಯೂನಿವರ್ಸಿಟಿ ಟಾಪರೇ ಆಗಿರ್ಬೋದು. ನಾನು ಹುಟ್ಟುವಾಗ್ಲೇ ಕ್ರಿಮಿನಲ್ ಮೈಂಡೆಡ್. ಯಾರಿಗೆ ಯಾವುದು ಯಾವಾಗ ಸಿಗ್ಬೇಕು ಸಿಗ್ಬಾರ್ದು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಆ ಫುಟೇಜ್ ಸಿಗದೆ ರಾಗ್ ಮಾಡಿದ್ದು ನಾನೇ. ಬೇಕಿರೋ ಫುಟೇಜ್ ಅವ್ರಿಗೆ ಸಿಗೋ ಹಾಗೆ ಮಾಡಿದ್ದು ನಾನೇ. ನಿನ್ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಲ್ಲ, ಅದ್ಭುತ ಅಮ್ಮು, ಅದ್ಭುತ. ಈ ತರ ಐಡಿಯಾಸ್ ಎಲ್ಲ ಎಲ್ಲಿಂದ ಬರೋದು ನಿನಗೆ? ಚಿಕ್ಕ ವಯಸ್ಸಿಂದ ಎಲ್ಲ ವಿಷಯಕ್ಕೂ ತ್ಯಾಗ ಮಾಡ್ಕೊಂಡ್ ಬಂದಿದ್ದೀನಿ. ಅಪ್ಪನ ಪ್ರೀತಿಯಿಂದ ಹಿಡಿದು ಮನೆಗ್ ತರೋ ಹೊಸ ಆಟಿಕೆ ತನಕ ಎಲ್ಲಾನು ತಮ್ಮಂಗೆ ಪ್ರಿಫರೆನ್ಸ್. ಅಮ್ಮು ತಮ್ಮ ಚಿಕ್ಕವನಲ್ವಾ, ಪಾಪ ನೋಡು ಅಳ್ತಿದ್ದಾನೆ, ಕೊಟ್ಬಿಡು, ನಿಂಗೆ ಆಮೇಲೆ ತಂದು ಕೊಡ್ತೀವಿ. ಆದ್ರೆ ಇಲ್ಲಿ ತನಕ ಆಮೇಲೆ ಬಂದೇ ಇಲ್ಲ. ಪ್ರತಿ ವಿಷಯದಲ್ಲೂ ಅಪ್ಪನ ಪ್ರೀತಿ ರಾಜ್ಗೆನೆ. ಸಿಗದೆ ಇರೋ ಪ್ರೀತಿಗೆ, ಪ್ರಯಾರಿಟಿಗೆ ನಾನು ಯಾವಾಗ್ಲೂ ಕಾಯ್ತಾನೆ ಇದ್ದೀನಿ. ಇವತ್ ಸಿಗ್ಬೋದು, ನಾಳೆ ಸಿಗ್ಬೋದು ಅಂತ ಕಾದೆ. ನೀನೇ ನೋಡಿದ್ಯಲ್ಲ ಮೀಟಿಂಗ್ ರೂಮಲ್ಲಿ, ಇನ್ನೇನು ಅಧಿಕಾರ ನನಗೆ ಸಿಕ್ಬಿಡ್ತು ಅನ್ಕೊಂಡೆ. ಆದ್ರೆ ಅಲ್ಲೂ ನನ್ನ ತಮ್ಮಂಗೆ ಪ್ರಿಫರೆನ್ಸ್. ನನಗೆ ಅರ್ಥ ಆಗೋಯ್ತು ಸ್ಯಾಂಡಿ. ಪ್ರೀತಿನೇ ಆಗ್ಲಿ ಮತ್ತೊಂದೇ ಆಗ್ಲಿ ಅದು ನಮಗೆ ಸಿಗಲ್ಲ, ಕಿತ್ಕೋಬೇಕು. ಹೇಗ್ ಕಿತ್ಕೋತೀಯ? ಅಪ್ಪನ ದೃಷ್ಟಿಯಲ್ಲಿ ರಾಜ್ ಕೆಟ್ಟವನಾಗ್ಬೇಕು, ಕೆಲ್ಸಕ್ಕೆ ಬಾರ್ದವನು ಅನ್ಸ್ಕೋಬೇಕು. ತಾನ್ ಕಟ್ಟಿರೋ ಸಾಮ್ರಾಜ್ಯನ ಮುಂದೆ ನಡ್ಸ್ಕೊಂಡು ಹೋಗೋದು ತನ್ನ ಮಗಳೇ ಅಂತ ಅಪ್ಪಂಗೆ ಅನ್ನಿಸ್ಬೇಕು. ಆಗ್ಲೇ ಅಧಿಕಾರನ ನನ್ನ ಕೈಗೆ ತಗೊಳಕ್ಕಾಗದು. ನಾನೀಗಾಗ್ಲೇ ಒಂದು ಹೆಜ್ಜೆ ಇಟ್ಟಾಗಿದೆ. ನನಗೇನ್ ಬೇಕೋ ಅದು ಸಿಕ್ಕೇ ಸಿಗತ್ತೆ. ಸಿಗೋ ಹಾಗೆ ನಾನು ಮಾಡ್ಕೋತೀನಿ. ಇಷ್ಟು ದಿನ ಕಾದೋಳ್ಗೆ ಇನ್ ಸ್ವಲ್ಪ ದಿನ ಕಾಯೋದು ದೊಡ್ಡ ವಿಷಯ ಅಲ್ಲ ಸ್ಯಾಂಡಿ. ಇದೊಂದು ವಿಷಯ ಸ್ವಲ್ಪ ನೋಡಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಮತ್ತೆ ಇದೇನಿದು ಹೊಸ ಸಮಸ್ಯೆ? ಎಲ್ಲ ಮುಗ್ದಿತ್ತು ಭಾವ. ಹೈಯರ್ ಆಫೀಸರ್ಸಿಂದನೂ ಕಾಲ್ ಮಾಡಿಸಿದ್ವಿ. ಆದರೆ ಒಬ್ಬ SI ಇದ್ದಾನೆ, ಸ್ವಲ್ಪ ಈಗೋ ಇಶ್ಯೂ ಮಾಡ್ಕೊಂಡ್ಬಿಟ್ಟು. ಇದೇನ್ರಿ ನೀವು ಹೇಳಿದ ಅಡ್ರೆಸ್? ಹೌದಾ ಸರ್, ಇದೆ. ಮೊದಲಿಂದನೂ ಇದೇ ತರ ಆಗಿ ಸುಮಾರು ಸಲ ಟ್ರಾನ್ಸ್ಫರ್ ಆಗಿ ಬಂದಿರೋನು. ಈಗ ನಮ್ಮ ರಾಜ್ ಹಿಂದೆ ಬಿದ್ದಿದ್ದಾರೆ. ಯಾರೇ ಅಡ್ಡ ಬಂದರೂ ಹಿಡ್ದೇ ತೀರ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ.
ಮೂರ್ತಿ ಅಂಕಲ್ ಇಲ್ಲೇನ್ ಮಾಡ್ತಿದ್ದೀರಾ? ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ, ನಡಿ. ಅಲ್ಲ ಏನಕ್ಕೆ, ಎಲ್ಲಿಗೆ? ನಡಿ ಅಂತ ಹೇಳಿದ್ನಲ್ಲ. ಅರೆ ರಾಜ್ ಬರ್ಡೇ ಅಂತ ನೀವು ಬೇಗ ಮನೆಗೆ ಬಂದ್ರ ರೀ, ತುಂಬಾ ಖುಷಿ ಆಯ್ತು. ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಯಾಕ್ರಿ ಒಂಥರ ಬೇಜಾರಾಗಿದ್ದೀರಾ? ಏನಾಯ್ತು? ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತೀಯ? ಡ್ಯಾಡ್, ಅದು ಮಾತಾಡ್ಬೇಡ ನೀನು. ನಿನ್ನ ವಯಸ್ಸಿನಲ್ಲಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿರ್ಲಿಲ್ಲ. ಫ್ರೆಂಡ್ಸು, ಪಬ್ಬು, ಪಾರ್ಟಿ ಅಂತ ಹೋಗ್ತಿರ್ಲಿಲ್ಲ. ಯಾಕೆ ಗೊತ್ತೇನೋ? ಅಂದ್ರೆ ನೀನಿವತ್ತು ಆಫೀಸಿಗೆ ಹೋಗಿಲ್ವೇನೋ? ಯಾಕೋ ಹೀಗ್ ಮಾಡ್ತೀಯಾ? ಯಾಕೆ ಅಂದ್ರೆ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋ ಗುರಿ ಇಲ್ವಲ್ಲ, ಅದಕ್ಕೆ. ನಿನಗೆ ಗೊತ್ತೇನೋ, ಊಟ ಮಾಡ್ತಾ ಕೂತ್ರೆ ಸಮಯ ಹಾಳಾಗುತ್ತೆ, ನನ್ ಗುರಿ ತಲುಪೋದಕ್ಕಾಗೋದಿಲ್ಲ ಅಂತಾನೂ ಯೋಚನೆ ಮಾಡಿದ್ದೀನಿ ನಾನು. ಕೇಳಿಸ್ಕೊ ಇಲ್ಲಿ, ಈ ಧರ್ಮೇಂದ್ರ ಪ್ರಧಾನ್ ಅಪ್ಪನ ಆಸ್ತಿ, ತಾತನ ಹೆಸರನ್ನ ಬಳಸ್ಕೊಂಡು ಬೆಳೆದವನಲ್ಲ. ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಗಳಿಸ್ಬೇಕು ಅಂತಂದ್ರೆ ಏನೆಲ್ಲ ತ್ಯಾಗ ಮಾಡ್ಬೇಕು ಅಂತ ಗೊತ್ತಾ ನಿನಗೆ? ಹೊರಗಡೆ ಜನ ನಿನ್ನನ್ನು ಗುರುತಿಸ್ತಾ ಇರೋದು ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ. ನಿನ್ನ ಹೆಸರಿನ ಜೊತೆ ನನ್ನ ಹೆಸರು ಇರೋದ್ರಿಂದನೇ ನಿನಗೊಂದು ಬೆಲೆ ಇರೋದು. ಆಫೀಸಿಗೆ ಬರ್ತೀನಿ ಅಂತ ಸುಳ್ಳು ಹೇಳಿ ಪಾರ್ಟಿ ಮಾಡೋದಕ್ಕೆ ಹೋಗಿದ್ಯಾ ನೀನು? ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಸೀದಾ ಪಾರ್ಟಿಯಿಂದ ಬಂದಿದ್ದೆ ನೀನು. ಅಂದ್ರೆ ನಿನಗೆ ಭಯ ಭಕ್ತಿ ಅನ್ನೋದೇ ಇಲ್ವಾ? ಎಷ್ಟು ಕುಲ್ಗೆ ಅಟ್ ಹೋಗಿರ್ಬೋದು ನೀನು? ಇಷ್ಟು ವರ್ಷ ನಾನು ಸಂಪಾದನೆ ಮಾಡಿರೋ ಹಣ ಆಸ್ತಿನ ನನ್ನ ಮಗ ನೋಡ್ಕೋಬೇಕು ಅಂತ ಇಷ್ಟಪಡ್ತೀನಿ ಹೊರತು ಅದೇ ಹಣ ಆಸ್ತಿಯಿಂದ ನನ್ನ ಮಗ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಹಾಗೆ ನಿನ್ನ ಶಿಸ್ತಿಂದ ನನ್ನ ಹೆಸರು ಹಾಳಾಗೋದು ಕೂಡ ನನಗಿಷ್ಟ ಇಲ್ಲ. ಅಪ್ಪನ ಮಾತಿಗೆ ಗೌರವ ಇಲ್ಲ, ಸಿಕ್ಕಿರೋ ಸೌಲಭ್ಯಕ್ಕೂ ಗೌರವ ಇಲ್ಲ, ಕೊಟ್ಟಿರೋ ಮಾತಿಗೆ ಬೆಲೆ ಗೊತ್ತಿಲ್ಲ. ಇನ್ನು ಸಮಯದ ಬೆಲೆ ಅದು ಮೊದಲೇ ಗೊತ್ತಿಲ್ಲ. ನನ್ನ ಮಗ ನನ್ನ ಮುಂದೆ ಒಬ್ಬ ನಿಷ್ಪ್ರಯೋಜಕ ತರ ಕಾಣಿಸ್ತಾ ಇದ್ದಾನೆ. ಅಪ್ಪನಾಗಿ ಯಾವತ್ತೋ ಕಲಿಸ್ಬೇಕಾಗಿರೋ ಪಾಠನ ಈಗ ಕಲಿಸ್ತೀನಿ ನಿನಗೆ. ಈ ಕ್ಷಣ ಮನೆ ಬಿಟ್ಟು ಹೋಗ್ಬೇಕು ನೀನು. ನೀನಿಲ್ಲಿ ಬರೋ ಹಾಗಿಲ್ಲ. ನಾನ್ ಸಂಪಾದನೆ ಮಾಡಿರೋದ್ರಲ್ಲಿ 1 ರೂಪಾಯಿ ಮುಟ್ಟೋ ಹಾಗಿಲ್ಲ.
ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀನೆಲ್ಲೂ ನನ್ನ ಹೆಸರನ್ನ ಬಳಸೋ ಹಾಗಿಲ್ಲ. ಮೂರ್ತಿ, ಇನ್ನು ಮುಂದೆ ಸುಶಾಂತ್ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ನೀನು ಮಗನೇ ಅಲ್ಲ ಅನ್ನೋ ಹಾಗೆ ಬದುಕಬೇಕು. ಇಲ್ಲಿ ತನಕ ಒಂದು MBA ಡಿಗ್ರಿ ಹೊರತಾಗಿ ಜೀವನದಲ್ಲಿ ಏನ್ ಕಲ್ತಿದೋ ನನಗಂತೂ ಗೊತ್ತಿಲ್ಲ. ನಿನ್ನ ಸ್ವಂತ ಯೋಗ್ಯತೆಯಿಂದ ನನ್ನ ಎದುರಿಗೆ ಬದುಕು ತೋರಿಸು. ಝೀರೋದಿಂದ ಬದುಕು ಹೇಗ್ ಶುರು ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು. ಏನ್ರಿ ಮಾತಾಡ್ತಾ ಇದ್ದೀರಾ? ಮಗನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಾ? ಬೇಡ ರೀ, ಇಷ್ಟೊಂದು ದೊಡ್ಡ ನಿರ್ಧಾರ ತಗೋಬೇಡಿ. ಸಾವಿತ್ರಿ, ನಾವೀಗ ಈ ನಿರ್ಧಾರ ತಗೊಳ್ಳಿಲ್ಲ ಅಂತಂದ್ರೆ ಇವನ್ ಬುದ್ಧಿ ಕಲಿಯೋದಿಲ್ಲ. ಇವನು ಉದ್ಧಾರ ಆಗಬೇಕು ಅಂತಂದ್ರೆ ಈಗ ಈ ನಿರ್ಧಾರ ಅನಿವಾರ್ಯ. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನಾನು ಸಂಪಾದನೆ ಮಾಡಿದ್ನಲ್ಲ ಅದರಲ್ಲಿ ಅರ್ಧದಷ್ಟು ಬೇಡ, ಒಂದು 5 ಲಕ್ಷ ಬೇಡ. ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಆವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ಅಲ್ಲಿ ತನಕ ನೀನ್ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಪ್ಪ ಅಲ್ಲ. ಶ್ರೀ, ದಯವಿಟ್ಟು ನನ್ನ ಮಾತು ಕೇಳ್ರಿ. ಯಾರ ಕಣ್ಣೀರು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನಿನಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನಾನಿಷ್ಟು ಹೇಳಿದ ಮೇಲೂ ನೀನು ಇಲ್ಲಿ ಇರ್ತಿರ್ಲಿಲ್ಲ. ಹೋಗ್ತೀಯೋ ಕತ್ತಿರ್ತಲ್ಲೋ? ಆಯ್ತು, ಹೋಗ್ತೀನಿ. ರಾಜ್, ಏನ್ ಹೇಳ್ತಾ ಇದೀಯಾ? ಯಾರು ನನ್ನ ತಡೆಬೇಡಿ. ಯಾರಾದ್ರೂ ಅವನಿಂದ ಹೋದ್ರೆ ಅವನಿಲ್ಲಿರ್ತಾನೆ, ನಾನು ಈ ಮನೆಯಲ್ಲಿ ಇರೋದಿಲ್ಲ. ಲೇಟ್ ಆಗಿದೆ ನೋಡಿ, ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಖುಷಿನೇ ನಮ್ಮ ಖುಷಿ ಸರ್. ಥ್ಯಾಂಕ್ ಯು. ನನ್ನ ಕೈಲಿ ಒಬ್ಬನೇ ಬದುಕಕ್ಕಾಗಲ್ಲ ಅಂತ ಅನ್ಕೋಬಿಟ್ಟಿದ್ದಾರೆ. ತೋರಿಸ್ತೀನಿ ಇವ್ರಿಗೆ. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ನನ್ನ ಕೈಲಿ ಆಫ್ಟರ್ ಆಲ್ 1 ಲಕ್ಷ ದುಡಿಯೋಕಾಲ ಅಂತ ಅನ್ಕೊಂಡಿದ್ದೀರಲ್ಲ, ಕೋಟಿ ದುಡ್ಡು ತೋರಿಸ್ತೀನಿ. ಇದನ್ನೆಲ್ಲ ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಕಿತ್ತು. ಹೇಳ್ತಿದ್ದೆ ಅಂಕಲ್, ಆದ್ರೆ ನಿಮ್ ಫ್ರೆಂಡ್ ಮಾತಾಡಕ್ ಬಿಡ್ಬೇಕಲ್ಲ. ಅವನ್ ಮಾತಾಡಕ್ ಬಿಟ್ಟಿದ್ರು ಹೇಳ್ತಾ ಇರ್ಲಿಲ್ಲ.
ಯಾಕೆಂದರೆ ನಿನಗೂ ಗೊತ್ತು ನೀನು ಹೇಳ್ತಾ ಇರೋದು ಪೂರ್ತಿ ಸತ್ಯ ಅಲ್ಲ ಅಂತ. ಏನಂಕ ನಂಗಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳಕ್ ಆಗಲ್ಲ ಅಂತನಾ? ಈಗಲೂ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ. ಕಾಲ ಮೇಲೆ ನಿಂತ್ಕೊಳ್ಳೋದು ಅಂದರೆ ನೀ ಅಂದ್ಕೊಂಡು ಹಾಗಲ್ಲ. ಈ ಮನೆ ಹೊಸಲು ದಾಟ್ತಿದ್ದ ಹಾಗೆ ನಿಮ್ಮ ಅಪ್ಪನ ಹೆಸರು ನಿನ್ನ ಜೊತೆ ಇರೋದಿಲ್ಲ. ಯಾವತ್ತೂ ನೆನ್ಪಿಟ್ಕೋ, ಮಕ್ಕಳ ಹೆಸರು ಮುಂದೆ ತಂದೆ ಹೆಸರಿದ್ರೇನೆ ಸಮಾಜದಲ್ಲೊಂದು ಮರ್ಯಾದೆ, ಗೌರವ. ಇದುವರೆಗೂ ನಿನ್ನ ಯಾರು ಮಾತಾಡಿಸಿದ್ರೆ ಅಷ್ಟ್ಯಾಕೆ ಸೆಕ್ಯೂರಿಟಿಯವನು ನಿನಗೊಂದು ಸೆಲ್ಯೂಟ್ ಹಾಕಿದ್ರು ಅದು ನಿಮ್ಮ ತಂದೆ ಮೇಲಿರೋ ಗೌರವ. ಎಲ್ರಿಗೂ ಗೊತ್ತಿರೋದು ಧರ್ಮೇಂದ್ರನ ಮಗ ಸುಶಾಂತ್ ರಾಜೇ ಹೊರತು ಸುಶಾಂತ್ ರಾಜ್ ಅಲ್ಲ. ನಿನಗೆ ಬೇಜಾರಾಗ್ಲಿ ಅಂತ ಈ ಮಾತು ಹೇಳಿಲ್ಲ ನಾನು. ವಾಸ್ತವ ಏನು ಅನ್ನೋದು ನಿನಗೂ ಗೊತ್ತಿರಲಿ ಅಂತ ಹೇಳಿದೆ. ಗೊತ್ತಾಯ್ತು ಅಂಕಲ್, ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಅನ್ನೋದಕ್ಕೆ ಮರ್ಯಾದೆ ಅನ್ನೋದು ಗೊತ್ತಾಯ್ತು. ಆದ್ರೆ ಸುಶಾಂತ್ ಅವ್ರ ಅಪ್ಪ ಧರ್ಮೇಂದ್ರ ಪ್ರಧಾನ್ ಅನ್ನೋ ತರ ಮಾಡ್ತೀನಿ, ನೋಡ್ತಾರೆ. ಎಲ್ಲಿಗೆ ಹೊರಟೆ? ಗೊತ್ತಿಲ್ಲ, ಎಲ್ಗೋ ಹೋಗ್ತೀನಿ. ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಪ್ಯಾರಡೈಸ್ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ಅಲ್ಲೇ ಇರು. ಬೇಕಾಗಿಲ್ಲ ಅಂಕಲ್. ನೋಡು, ಹೊರಗಡೆ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ನೀನು ಒಬ್ಬೊಬ್ಬನೇ ಓಡಾಡೋದು, ಅದರಿಂದ ಏನೋ ಅವಾಂತರ ಆಗೋದು, ಇದೆಲ್ಲ ಬೇಕಾ? ಡೆಕೋರೇಷನ್ನ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಟೈಮ್ ಸರಿಯಾಗಿ ಮಾಡಿದ್ದೀರಾ. ತಗೊಳ್ಳಿ, 15,000 ಇದೆ. ಮುಂದಿನ ತಿಂಗಳು ನನ್ನ ದೊಡ್ಡ ಮಗಳು ಬರ್ತಡೇ ಇದೆ, ಅದಕ್ಕೂ ನೀವೇ ಡೆಕೋರೇಟ್ ಮಾಡಿ. ನಮ್ಮಿಂದ ತಡ ಆಗಿದ್ದಕ್ಕೆ ಇನ್ನೊಂದ್ಸರಿ ಸಾರಿ ಕೇಳ್ತೀನಿ ಸರ್. ಬೇಜಾರು ಮಾಡ್ಕೋಬೇಡಿ. ಬರ್ತೀನಿ ಸರ್. ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂದೀಪ್ ಬಾವ ಆಕ್ಸಿಡೆಂಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ರಾಜ್, ನಿನಗೆ ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟೇ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಓ ಹೌದಾ? ಹಾಗಿದ್ರೆ ಈ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ಬಿಡು.
ಬರೀ 5,000 ಇದೆ. ಬೆಳಗ್ಗೆ ಅಡ ಇಟ್ಟು ಸಂಜೆ ತಾನೇ ಬಿಡಿಸ್ಕೊತಾ ಇದ್ದೀನಿ. ಬಡ್ಡಿ ಆದ್ರೂ ಬಿಡ್ಬೋದಲ್ವಾ ಸರ್? ವ್ಯವಹಾರ ಅಂದರೆ ವ್ಯವಹಾರ ಅಲ್ವಾ? ಒಂದಿನ ಆಗಲಿ 1 ವೀಕ್ ಆಗಲಿ ಇಂಟ್ರೆಸ್ಟ್ 1% ಕಂಪಲ್ಸರಿ ಕೊಡಲೇಬೇಕು. ಅಪ್ಪ ಇಲ್ಲಿ ನೋಡು, ತಗೊಂಡಿದ್ದೀನಿ. ಏನು ಇನ್ಫ್ಲೂಯೆನ್ಸಾ? ಯಾವ ಇನ್ಫ್ಲೂಯೆನ್ಸ್ ಇದ್ರೂ ಅಷ್ಟೇ, ಹೂ ಅಂತೀನಿ, ನಾನು ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ಎವಿಡೆನ್ಸ್ ಸಿಕ್ಕಿದ್ಮೇಲೆ ಬಿಡೋ ಮಾತೇ ಇಲ್ಲ. ಸರ್, ಸುಶಾಂತ್ ಕೇಸ್ ಇತ್ತಲ್ಲ ಸರ್, ಅವನ್ನ ಹೋಟೆಲ್ ಪ್ಯಾರಡೈಸಲ್ಲಿ ಇಟ್ಟಿದ್ದಾರಂತೆ, ಅಲ್ಲೇ ರೂಮ್ ಮಾಡ್ಕೊಂಡಿದ್ದಾನಂತೆ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ? 100% ಸರ್. ಮತ್ತೆ ಆಗ್ತಾಡ? 4 ಜನ ಕರ್ಕೊಳ್ಳಿ, ಈಗಲೇ ಹೋಗಿ ಅರೆಸ್ಟ್ ಮಾಡೋಣ. ಶೂರ್ ಸರ್. ಸಾಹೇಬ್ರು ಫೋನ್ ಮಾಡಿದ್ರೆ ಕೇಸ್ ಮೇಲೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಕೃಷ್ಣಕುಮಾರ್ ಬನ್ನಿ. ವಾವ್, ರೇಷ್ಮಾ, ನಾನಿಲ್ಲಿರೋದು ಗೊತ್ತಾಗಿ ನನಗೆ ವಿಶ್ ಮಾಡಬೇಕು ಅಂತ ಬಂದಿಯಾಳೆ. ಸರ್ಪ್ರೈಸ್ ಕೊಟ್ಟು ಮೀಟ್ ಮಾಡೋ ಪ್ಲಾನಾ? ಟ್ರೂ ಲವ್ ಅಂದ್ರೆ ಇದು ರೇಷ್ಮಾ. ಹಿಂದೆಯಿಂದ ಬಂದು ಕಣ್ಮುಚ್ಚಿದ್ರೆ ಎಷ್ಟು ಶಾಕ್ ಆಗ್ತೆ ಅಂತ ನೋಡ್ತೀನಿ. ಲವ್ ಯು ಬೇಬಿ. ಲವ್ ಯು ಟು ಬೇಬಿ. ನೀನ್ ಇಲ್ಲಿಗೆ ಬಂದಿದ್ದು ಯಾರು ನೋಡಿಲ್ಲ ತಾನೆ? ಈಗ ಯಾರು ನೋಡ್ತಾರೆ? ನೋಡ್ಬೇಕಾಗಿರೋರೇ ಇಲ್ವಲ್ಲ. ಅವ್ರದ್ದೇ ಅವ್ರಿಗಾಗಿದೆ ಪಾಪ. ನಾನ್ ಎಲ್ಲಿ ಹೋಗಿದ್ದೀನಿ ಅಂತ ಫಾಲೋ ಮಾಡ್ತಾರಾ? ಅವ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಹಾಗಿದ್ರೆ ನಾವು ಆರಾಮಾಗಿರ್ಬೋದು. ಎಸ್. ಮತ್ತೆ ರಿಚ್ ಫ್ಯಾಮಿಲಿ ಸೇರ್ಕೊಂತೀನಿ ಅಂತಿದ್ದೆ, ಕಾಲ್ ಮಾಡಿದಾಗೆಲ್ಲ ಬಿಸಿ ಇರ್ತಿದ್ದೆ. ಪ್ಲೀಸ್ ಬೇಬಿ, ನೀ ಹಾಗೆ ಹೇಳ್ಬೇಡ. ನೀ ಕಾಲ್ ಹಿಡಿದ್ರೆ ನಂಗೆ ಇಷ್ಟ ಆಗಲ್ಲ. ನಿನ್ನೂ ಮಧ್ಯ ಮಧ್ಯ ಮೀಟ್ ಆಗ್ತೀನಲ್ವಾ, ಎಲ್ಲೋ 1-2 ಕಡೆ ಆಗಿಲ್ಲ ಅಷ್ಟೇ. ನಿಂಗೆ ಎಲ್ಲ ಗೊತ್ತಲ್ಲ ಬೇಬಿ. ನಂಗೆ ರಾಜ್ ಮೇಲೆ ಒಂಚೂರು ಲವ್ ಇಲ್ಲ ಗೊತ್ತಾ? ನಿಜವಾಗ್ಲೂ ಬೇಬಿ, ನಂದು ಏನ್ ತಪ್ಪಿದೆ ಹೇಳು? ನಾನು ಲೈಫಲ್ಲಿ ಸೆಟ್ಲ್ ಆಗೋದು ಬೇಡ್ವಾ? ಅದಕ್ಕೆ ರಾಜ್ ಜೊತೆ ಪ್ರೀತಿ ಡ್ರಾಮಾ ಆಡ್ತಾ ಇದ್ದೀನಿ. ಆ ಡ್ರಾಮಾ ಏನಿದ್ರು ಅವನ ಹತ್ರ ಇರೋ ದುಡ್ಡಿಗೋಸ್ಕರ ಅಷ್ಟೇ. ಅವರಪ್ಪನೂ ನಮ್ಮಪ್ಪನೂ ಬಿಸ್ನೆಸ್ ಕಾಂಪಿಟೇಟರ್ಸ್. ನಾನು ಏನ್ ಮಾಡ್ಲಿ ಹೇಳು? ಅವ್ರ ಅಪ್ಪನ ಹತ್ರ ಎಷ್ಟು ಪ್ರಾಪರ್ಟಿ ಇದೆ ಗೊತ್ತಾ ನಿನ್ಗೆ? ಅವನ ಜೊತೆ ಪ್ರೀತಿ ಬಿಸ್ನೆಸ್ ಆಂಗಲ್.
ನಿಜವಾಗ್ಲೂ ಪ್ರೀತಿ ಇರೋದು ನಿನ್ ಮೇಲೆ ಬೇಬಿ ನನ್ಗೆ. ಮತ್ತೆ ನಿಮ್ಮ ತಂದೆ ಅವನ ಜೊತೆ ಮದುವೆ ಮಾಡ್ಬಿಟ್ರೆ? ಮಾಡ್ಬಿಟ್ರೆ ಅವತ್ತಿನ ನೈಟ್ ಡಿವೋರ್ಸ್ ಕೇಳ್ತೀನಿ. ಹೇಗಿದ್ರು ನನ್ ಮದ್ವೆ ಆದ್ಮೇಲೆ ಲೀಗಲಿ ರಾಜ್ ಹೆಂಡತಿ ಆಗಿರ್ತೀನಿ. ಪ್ರಾಪರ್ಟಿಲಿ ನನ್ಗೂ ಹಕ್ಕಿರುತ್ತೆ ಅಲ್ವಾ? ಏನ್ ಬೇಬಿ, ನಿನ್ನ ಇಷ್ಟ ಲವ್ ಮಾಡ್ತೀನಿ ಅಂತ ಗೊತ್ತಿಲ್ವಾ? ಆಗ್ಲೂ ನಿನ್ನೆ ಲವ್ ಮಾಡ್ತಾ ಇದ್ದೆ, ಈಗ್ಲೂ ನಿನ್ನೆ ಲವ್ ಮಾಡ್ತಾ ಇದ್ದೀನಿ. ಈಗೇನು ಡೌಟಾ ನನ್ನ ಮೇಲೆ? ನೋ ಐ ವಾಸ್ ಥಿಂಕಿಂಗ್ ಅಬೌಟ್ ರಾಜ್. ಅಯ್ಯೋ ಬಿಡು ಬೇಬಿ, ಆ ರಾಜ್ ಆಗ್ಲೇ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ. ಜೈಲಿಗೆ ಹೋಗೋದಂತೂ ಫಿಕ್ಸು. ಬಿಡು ಬೇಬಿ, ಆ ರಾಜ್ ಆಗ್ಲೇ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ. ಎಲ್ಲರೂ ನನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡಿದ್ದಾರೆ. I'm a tissue paper. That's what I am. ಲವ್ಗಿಂತ ಸ್ಟೇಟಸ್ ದುಡ್ಡೇ ಮುಖ್ಯ ಆಗೋಯ್ತು. ಯಾರ ಲೈಫಲ್ಲೂ ಈ ರಾಜ್ಗೆ ಇಂಪಾರ್ಟೆನ್ಸೇ ಇಲ್ಲ. ಎಲ್ಲರಿಂದ ದೂರ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಇವರೆಲ್ಲ ಹೇಗಿದ್ರು ನನ್ನ ಮರ್ತು ಬಿಟ್ಟಿದ್ದಾರೆ. ನಾನು ಇವ್ರನ್ನ ಮರ್ತು ಬಿಡ್ತೀನಿ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕೊಳ್ಪಟ್ಟಿನೇ ಇಟ್ಕೊಂಡ್ಬಿಡದ ಶಂಕರಣ್ಣ. ಸದ್ಯ ಅಷ್ಟಲ್ಲಿ ಆರಾಧನಾ ಬಂದ್ಲು, ಜೊತೆ ಡೆಕೋರೇಷನ್ ಐಟಮ್ಸ್ ತಗೊಂಡ್ಬಂದಿದ್ಲು. ಬಾ, ನಾನ್ ಬಚಾವಾದೆ. ಅಯ್ಯೋ, ಖರೀದಿ ಮಾಡ್ಕೊಂಡೇ ಬಂದ್ಯಾ? ಅಷ್ಟೊಂದು ದುಡ್ಡಿಯಲ್ಲಿ ಬಂತಮ್ಮ? ಏನೋ ಮಾಡ್ದೆ ಅಜ್ಜಿ. ಮುಂದೇನಾಯ್ತು ಕೇಳಜ್ಜಿ, ನಾನು ಆರಾಧನಾ ಪಟಪಟ ಅಂತ ಡೆಕೋರೇಷನ್ ಮಾಡಿದ್ವಾ. ಇವಳಿಗೆ ಡೆಕೋರೇಷನ್ ಮಾಡೋ ಐಡಿಯಾ ಸಾಕಾಗಿದೆ. ಏ, ಅವಳಿಗದೆಲ್ಲ ಚೆನ್ನಾಗಿ ಗೊತ್ತು ಬಿಡು. ರಂಗೋಲಿನೇ ಎಷ್ಟ್ ಚೆನ್ನಾಗಿ ಹಾಕ್ತಾಳೆ. ಮಧ್ಯೆ ಮಾತಾಡ್ಬೇಡ, ಸುಮ್ನಿರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೇನಾಯ್ತಾ ಸಿಂಪಲ್ ಐಟಮ್ಸ್ ಯೂಸ್ ಮಾಡ್ಕೊಂಡು ಸಾಕದ ಡೆಕೋರೇಷನ್ ಮಾಡಿದ್ವಿ. ಓನರ್ ಅಂತೂ ಫುಲ್ ಖುಷು. ತಪ್ಪಾಯ್ತು ಅನ್ನೋದೊಂದು ಬಿಟ್ಟು ಬೇರೆ ಇನ್ನೇನು ಹೇಳಲಿಲ್ಲ. ಅದು ಅಲ್ಲದೆ 15,000 ಕೊಟ್ಟ ಗೊತ್ತಾ?
ಎಷ್ಟು ಖರ್ಚು ಮಾಡಿದ್ರಿ? 5,000 ಅಣ್ಣ. ತುಂಬಾ ಚೆನ್ನಾಗಿದೆ. 5,000 ರೂಪಾಯಿ ಹಾಕಿ 15,000 ರೂಪಾಯಿ ದುಡಿದೀಯ. ಅಲ್ಲಿಗೆ ಒಂದೇ ದಿನಕ್ಕೆ 10,000 ರೂಪಾಯಿ ಲಾಭ. ಆರಾಧನಾ, ಅಲಂಕಾರಕ್ಕೆ ಎಂತ ಹಾಕಿದ್ದೆ? ಮಂಗಳೂರು ಮಲ್ಲಿಗೆ ಹಾಕಬೇಕಿತ್ತು. ಅಯ್ಯೋ, ನಿಮ್ದೊಂದು ದಿನ ಮಂಗಳೂರು ಮಲ್ಲಿಗೆ ಜಪ. ಆರಾಧನಾ, ಏನೇ ಆಗ್ಲಿ ನಿನಗೆ ಈ ವ್ಯವಹಾರ ಕೈ ಹತ್ತುತ್ತಮ್ಮ. ಬಿಡ್ಬೇಡ, ಮುಂದರ್ಸೋ. ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ಡೋಂಟ್ ವರಿ, ನಾವು ಸಕ್ಸಸ್ಫುಲ್ ಬಿಸ್ನೆಸ್ ಪೀಪಲ್ ಆಗ್ತೀವಿ. ನೀನು ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್ ಆಗ್ತೀಯ. ಎಲ್ಲಿ ಹೋಗ್ಬಿಟ್ಟೆ ರವಿ ನೀನು?